ಹಾಯ್ ಎಲ್ಲೋ ನಾವು ಮುಂಬೈಯಿಂದ ಊರಿಗೆ ಬರ್ತಾ ಇದ್ದೀವಿ. ಮಾರ್ನಿಂಗ್ ಟೈಮು ಊರಿಗೆ ರೀಚ್ ಆದ್ವಿ. ಊರಿಗೆ ಬರುವ ವೀಡಿಯೋವನ್ನು ನಾನು ಮಾಡಿಲ್ಲ, ಯಾಕಂದರೆ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ನಾವು ಅರ್ಜೆಂಟಲ್ಲಿ ಹೊರಟು ಬಂದಿದ್ವಿ. ಮನೆಗೆ ಬಂದ್ವಿ. ನೋಡಿ, ಮನೆಗೆ ಬಂದು ಮಕ್ಕಳು ಸ್ಟಾರ್ಟೇ ಅವ್ರದ್ದು ಗೇಮು, ಕ್ರಿಕೆಟ್ ಆಡುವಂಥ ಬ್ಯಾಟ್ ಎಲ್ಲ ತಂದಿದ್ದರು. ಮಕ್ಕಳೊಟ್ಟಿಗೆ ಮಕ್ಕಳು ತಂದೆ ಮತ್ತು ಮಕ್ಕಳದ್ದು ತಂಗಿ ಅಂದರೆ ಇವ್ರದ್ದು ತಮ್ಮನ ಮಗಳು ಒಟ್ಟಿಗೆ ಸೇರಿ ಆಟ ಆಡ್ತಿದ್ದಾರೆ ನೋಡಿ. ನಾವು ಊರಿಗೆ ಬರುವಾಗ ಮರುದಿನ ಇದು ನಮ್ಮ ಮನೆ, ನಮ್ಮ ಹಸ್ಬೆಂಡ್ ಮನೆ ಇದು ನಮ್ಮ ಮನೆ. ಇಲ್ಲಿ ಬಂದಿದ್ವಿ. ಇಲ್ಲಿ ಬಂದು ಮತ್ತೆ ನಾನು ತಾಯಿ ಮನೆಗೆ ಹೋಗಿಲ್ಲ, ಇನ್ನು ಹೋಗಬೇಕಷ್ಟೇ, ಹೋಗಲಿಲ್ಲ. ಹೋಗಲಿಕ್ಕೆ ಸ್ವಲ್ಪ ಇದು ನೋಡಿ, ಇದೆಲ್ಲ ನಮ್ಮದೇ ತೋಟ, ಎಲ್ಲ ಆ ಕಡೆ ಎಲ್ಲ ತೋಟ ಇದೆ. ವಿಡಿಯೋ ಹೆಚ್ಚಾಗಿ ನನಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕಂತ ನಾನೊಂದು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೀನಿ, ಹಾಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದು ನಂದು ಹೋಮ್ ಟೂರ್ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ. ಈಗ ನೋಡಿ, ಇಲ್ಲಿ ಮರುದಿನ ಕಾರ್ಕಳದ ಮಾರಿ ಪೂಜೆ ಇತ್ತು. ಮಾರಿ ಪೂಜೆಗೆ ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾಯಿದ್ದರು. ಚಿಕನನ್ನು ಇದು ಮಾಡಲಿಕ್ಕೆ, ಕೋಳಿ ಕೊಯ್ಲಿಕ್ಕೆ ಅಂತ ರೆಡಿ ಮಾಡ್ತಿದ್ದಾರೆ. ನನಗೆ ಯಾಕೆ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ, ನಾನು ಮುಂದೆ ಬರುವ ಇದರಲ್ಲಿ ನಾನು ಅದನ್ನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸ್ವಲ್ಪ ದಿನ ನಾನು ಯೂಟ್ಯೂಬಿಂದ ಸ್ಕಿಪ್ ಆಗ್ತಿದ್ದೀನಿ, ಯಾಕಂದರೆ ಹಾಕ್ತೀನಿ ಒಂದೊಂದು ಎರಡು ವಿಡಿಯೋ, ತಿಂಗಳಿಗೆ ಒಂದು ವಾರಕ್ಕೆ ಒಂದು ವಿಡಿಯೋ, 2 ವಿಡಿಯೋ ಅಷ್ಟೇ ಹಾಕೋದಷ್ಟೇ. ನನಗೆ ಮಕ್ಕಳು ಇಬ್ಬರದ್ದು ಅವರದ್ದೇ ಕೆಲಸ ಜಾಸ್ತಿ ಆಗಿರುತ್ತೆ. ವಿಡಿಯೋ ಹಾಕಲೇಬೇಕು. ಕೆಲವೊಂದು ವಿಷಯವನ್ನು ನಾನು ಮಾತಾಡಬೇಕು, ಸ್ವಲ್ಪ ದಿನ ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ನೋಡಿ, ಮಾರಿ ಪೂಜೆ, ಕಾರ್ಕಳದ ಮಾರಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನನ್ನ ಯಜಮಾನರು. ನನ್ನ ಹಸ್ಬೆಂಡ್ ಮನೆಯಲ್ಲಿ ಅದು ಕಾರ್ಕಳ ಮಾರಿ ಪೂಜೆ ಮಾಡ್ತಾರೆ. ಇದರಲ್ಲಿ ತಾಯಿ ಮನೆಯಲ್ಲಿ ಅದೆಲ್ಲ ಇಲ್ಲ, ಅದು ನಮಗೆ ಕಾರ್ಕಳದ ಮಾರಿ ಪೂಜೆ ಬರಲ್ಲ. ಹಾಗೆ ಹಸ್ಬೆಂಡ್ ಮನೆಯಲ್ಲಿ ಬರುತ್ತೆ ಕಾರ್ಕಳ ಮಾರಿ ಪೂಜೆಯನ್ನು ರೆಡಿ ಮಾಡ್ತಿದ್ದಾರೆ ಇದಕ್ಕೆ. ಹಾಗೆ ಸ್ವಲ್ಪ ರೆಡಿ ಮಾಡುವಂತ ಇದ್ದಾರೆ. ಎಲ್ಲರೂ ಅಂತಾರೆ ಯಾಕೆ ವಿಡಿಯೋ ಆಗ್ತಿಲ್ಲ ಅಂತ. ಕೆಲವೊಂದು ನಮ್ಮ ಪರ್ಸನಲ್ ಪ್ರಾಬ್ಲಮ್ಗಳೇ ಇವೆ ನನಗೆ ವಿಡಿಯೋ ಹಾಕಲಿಕ್ಕೆ. ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್, ಕೆಲವೊಂದು ಮನೆಯ ಜವಾಬ್ದಾರಿಗಳು ಹೆಚ್ಚಾದಾಗ, ನಮ್ಮ ಮನೆಯಲ್ಲಿ ಮನೆ ಅಂತ ಬಂದಾಗ ಮಕ್ಕಳನ್ನು ನೋಡ್ಕೋಬೇಕು. ಮತ್ತು ನಮ್ಮ ಕೆಲವರಿಗೆ ಡೌಟು ಕೂಡ ಇದೆ, ಯಾಕೆ ಇವರು ವಿಡಿಯೋ ಮಾಡ್ತಿಲ್ಲ, ಯಾಕೆ ಏನಾಗಿರ್ಬೋದು ಅಂತ. ನಾನು ಕೆಲವೊಂದು ಕಾರಣದಿಂದ ನಾನು ವಿಡಿಯೋ ಮಾಡ್ತಾ ಇಲ್ಲ. ಆ ಕಾರಣಗಳನ್ನು ನಾನು ನಿಮಗೆ ಆದಷ್ಟು ಬೇಗ ನಿಮಗೆ ತಿಳಿಸಲು ಪ್ರಯತ್ನ ಪಡ್ತೀನಿ. ಹಾಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾರೂ ಏನು ಬೇಜಾರು ಮಾಡ್ಕೋಬೇಡಿ. ಖಂಡಿತವಾಗಲೂ ನಾನು ವಿಡಿಯೋ ಎಲ್ಲರದ್ದು ನೋಡ್ತೀನಿ. ಇನ್ನು ಮುಂದೆ ನನ್ನ ಮಕ್ಕಳು ಇವಾಗ ಸ್ಕೂಲಿಗೆ ಹೋಗಿದ್ದಾರೆ. ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. 8ನೇ ತಾರೀಕು ಮುಂಬೈಗೆ ಬಂದ ಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನನಗೆ ಟೈಮ್ ಇಲ್ಲ, ಟೈಮು ತುಂಬಾ ಕಡಿಮೆ ಆಗಿದೆ ಇವಾಗ ಅಂದರೆ, ಯಾಕಂದರೆ ಮಗನಿಗೆ 7 ಗಂಟೆಗೆ ಎದ್ದು ಸ್ಕೂಲು ವಿಡಿಯೋ ಮಾಡಲಿಕ್ಕೂ ನನಗೆ ಟೈಮ್ ಇಲ್ಲ. ಮಗನಿಗೆ 7 o'clock ಸ್ಕೂಲ್ ಬಿಡಬೇಕು ಮಾರ್ನಿಂಗ್. ಚಿಕ್ಕವನಿಗೆ 8 ಬಿಡಬೇಕು. ಅಲ್ಲಿಂದ 12 ಒಬ್ಬನನ್ನು ಕರ್ಕೊಂಡು ಬರಬೇಕು, ಇನ್ನೊಬ್ಬನನ್ನು 1 ಗಂಟೆಗೆ ಕರ್ಕೊಂಡು ಬರಬೇಕು. ನಮ್ಮ ಮಕ್ಕಳಿಗೋಸ್ಕರ ನಾವು ಏನು ಮಾಡಲಿಕ್ಕೂ ರೆಡಿ ಇರಬೇಕು ಅಂತ ನನ್ನ ಇದು. ಖಂಡಿತವಾಗಲೂ ಅದು ಸತ್ಯವೇ, ಮಕ್ಕಳಿಗೋಸ್ಕರ. ಮತ್ತು ಈ ವಿಡಿಯೋ ಮುಖಾಂತರ ಕೆಲವೊಂದು ವಿಷಯವನ್ನು ಮಾತಾಡಬೇಕು ನನಗೆ. ಯಾಕಂದರೆ ಇಲ್ಲಿ ನೋಡಿ, ಚಿಕನ್ ತಂದಿದ್ದಾರೆ ನನ್ನ ಹಸ್ಬೆಂಡ್ ಅವರು. ವಿಡಿಯೋ ಮಾಡು ಅಂತಿದ್ದಾರೆ. ವಿಡಿಯೋ ಮಾಡ್ತಿದ್ದೀನಿ, ಮಾಡಿದೆ. ನಮ್ಮ ಮಕ್ಕಳಿಗೆ ಅಂತೂ ಖಂಡಿತ ತುಂಬ ಖುಷಿ. ಇಲ್ಲಿ ಚಿಕನ್ ಇದು ಮಾಡ್ತಿದ್ದಾರೆ, ಕ್ಲೀನ್ ಮಾಡ್ತಿದ್ದಾರೆ. ಅದನ್ನು ಕೊಯ್ಯುವ ವಿಡಿಯೋವನ್ನು ನಾನು ಮಾಡಿಲ್ಲ, ಯಾಕಂದರೆ ಅದು ಸರಿಯಾಗಲ್ಲ. ಅದಕ್ಕೆ ಪ್ರಾಣಿ ಹಿಂಸೆ ಅಂತ ಆಗುತ್ತೆ, ಅದಕ್ಕೋಸ್ಕರ ಹಾಕಲಿಲ್ಲ ನಾನು. ಇಲ್ಲಿ ಮಕ್ಕಳು ಇಲ್ಲಿ ನೋಡಿ, ಕಂಚೋದು, ಇದು ತೆಗೆಯೋದು. ಮಕ್ಕಳಿಗಂತೂ ಅವಳಿಗಂತೂ ನಂದು ಮೈದನಂದು ಮಗಳಿಗಂತೂ ದೊಡ್ಡಪ್ಪ ಅಂದರೆ ಜೀವನೇ ಜೀವ ಅಂತಾರೆ. ಅಷ್ಟೊಂದು ಪ್ರೀತಿ ಅಂದರೆ ಅಷ್ಟು ಪ್ರೀತಿ. ಇಬ್ಬರು ದೊಡ್ಡಪ್ಪನವರು ಅಂದ್ರೂ
ಅಷ್ಟೇ ಒಂದು ಪ್ರೀತಿ ಅಂತ ಇದೆ ಅವಳಿಗೆ. ಹಾಗೆಯೇ ಇರಲಿ ದೇವರೇ ಅಂತ ನಾನು ಬೇಡ್ಕೋತೀನಿ. ಯಾಕಂದರೆ ನಮಗೆ ಹೆಣ್ಮಕ್ಳಿಲ್ಲ. ಹೆಣ್ಮಕ್ಳು ಇಲ್ಲದಿದ್ದಾಗ ನಾವು ಇನ್ನೊಬ್ಬರು ಮಕ್ಕಳು ನಮಗೆ ಒಂದು ಇನ್ನೊಬ್ಬರು ಅಂತಲ್ಲ, ಅವರು ನಮ್ಮ ಮಗಳೇ ಆಗಲ್ಲ. ಒಂದು ಪ್ರೀತಿ ಕೊಡುವಾಗ ನಮಗೆ ಎಷ್ಟೊಂದು ಖುಷಿಯಾಗುತ್ತೆ ಅಲ್ವಾ. ಅದಕ್ಕೆ ಈ ಪ್ರೀತಿ ಹೀಗೇ ಇರಲಿಯಪ್ಪ ಅಂತ ನಾನು ಅನ್ಕೋತೀನಿ. ಕೆಲವೊಂದು ಸಂಬಂಧಗಳಿಗೆ ಕೆಲವೊಬ್ಬರು ಬೆಲೆ ಕೊಡೋದಿಲ್ಲ. ಯಾಕಂದರೆ ಅವರಿಗೆ ಸಂಬಂಧದ ಬೆಲೆನೇ ಗೊತ್ತಿರೋದಿಲ್ಲ, ಹಾಗೆ ಬೆಲೆ ಕೊಡೋದಿಲ್ಲ. ನಾನು ಆಗಲ್ಲ. ನಾನು ಮೊದಲಿನಿಂದಲೂ ಸಂಬಂಧಕ್ಕೆ ಬೆಲೆ ಕೊಡ್ತಾನೆ ಬಂದವಳು. ಆದರೆ ನಮಗೆ ಮಾತ್ರ ಅದು ಉಲ್ಟನೇ ಆಗ್ತಾ ಹೋಗ್ತದೆ. ಅದಕ್ಕೆ ನಾನು ಹೆಚ್ಚು ಯಾರ ಮಕ್ಕಳನ್ನು ಇಷ್ಟಪಡೋದಿಲ್ಲ ಈಗ. ಯಾಕಂದರೆ ಬಿಟ್ಟುಬಿಟ್ಟಿದ್ದೀನಿ, ನಮ್ಮ ಮಕ್ಕಳನ್ನು ಇಷ್ಟಪಟ್ಟೋದು. ಆದರೆ ಇವಳಿಗಂತೂ ದೊಡ್ಡಮ್ಮ ಅಂದರೆ ಮತ್ತು ದೊಡ್ಡಪ್ಪ ಅಂದರೆ ತುಂಬಾ ಪ್ರೀತಿ ಅಷ್ಟು ಪ್ರೀತಿ ಕೊಡ್ತಾಳೆ ಅವಳು. ನಾವು ಊರಿಗೆ ಹೋದಾಗ ಅಷ್ಟೊಂದು ಪ್ರೀತಿ ಕೊಡ್ತಾಳೆ ನನಗೆ ಮತ್ತು ನನ್ನ ಯಜಮಾನರಿಗೆ. ತುಂಬಾ ಪ್ರೀತಿ ಕೊಡ್ತಾಳೆ. ನಮಗೆ ಅದೊಂದು ತುಂಬ ಖುಷಿಯಾಗುತ್ತೆ. ಇಲ್ಲಿ ಮೊಂಡ ಕುಡಿತಿದ್ದಾರೆ ನೋಡಿ. ಚಿಕನ್ ಆಯಿತು. ಚಿಕನ್ ನಾವು ಇದು ಪಲ್ಯ ಮಾಡಿದ್ದೆಲ್ಲ ತೋರಿಸಿಲ್ಲ ನಾನು. ಆ ದಿನ ನಾನು ನನ್ನ ತಾಯಿ ಮನೆಗೂ ಕೂಡ ಹೊರಟಿದ್ದೆ. ತಾಯಿ ಮನೆದು ವಿಡಿಯೋ 1-2 ಬ್ಲಾಗ್ ಇದೆ ನನ್ನ ಹತ್ರ, ಅದನ್ನು ಹಾಕ್ತೀನಿ. ಹೆಚ್ಚಾಗಿ ವಿಡಿಯೋ ನಾನು ಮಾಡಿಲ್ಲ. ನಾನು ಕಟೀಲಿಗೆ ಹೋಗಿದ್ದೆ, ಅಲ್ಲಿ ನನಗೂ ವಿಡಿಯೋ ಮಾಡಲಿಕ್ಕಾಗಲ್ಲ, ತುಂಬ ರಶ್ ಇತ್ತು. ಎಲ್ಲಿ ಹೋದ್ರೂ ನನಗೆ ರಶ್ಶು ಇತ್ತು. ಹಾಗೆ ವಿಡಿಯೋ ಮಾಡಲಿಕ್ಕೆ ಮನಸ್ಸಿಲ್ಲ, ಎಂಜಾಯ್ ಮಾಡ್ಕೊಂಡು ಬರುವ ಅಂತ ನಾನು ಹೋಗಿ ಬಂದದ್ದು. ಇಲ್ಲಿ ನೋಡಿ ನಾವು ಬೊಂಡ ಕುಡಿತಿದ್ವಿ. ನನ್ನ ಮಗನ ಸಾಹಸ ನೋಡಿ, ತುಂಬಾ ಪೋಖ್ರಿ ಮಾಡ್ತಾನೆ ನನ್ನ ಮಗ. ಅಂದರೆ ತುಂಬ. ನಾನು ಊರಲ್ಲಿದ್ದರೂ ಹೀಗೇನೆ ನೋಡಿ, ನೀವು ತಲೆ ಬಾಚಲಿಕ್ಕೆ ಬೇಜಾರಾಗುತ್ತೆ, ಬೇಡ ಅಂತ ಅಷ್ಟು ನೋಡಿ. ಎಲ್ಲ ನಾವು ಒಟ್ಟು ಸೇರಿ ತಿನ್ನೋದು, ಯಾರಿಲ್ಲ, ನಾವೇ, ನಾನು, ನನ್ನ ಮಕ್ಕಳು ನಮ್ಮದೊಂದು ಟೀಮು ಇಟ್ಕೊಂಡು ತಿಂತ ಇದ್ದೀವಿ. ಪ್ರೀತಿ ಕೊಡುವವರಿಗೆ ನಾವು ಪ್ರೀತಿ ಕೊಡಬೇಕೇ ಹೊರತು ಪ್ರೀತಿ ಕೊಡದವರಿಗೆ ನಾವು ಪ್ರೀತಿ ಕೊಡಬಾರ್ದು. ಯಾರು ಸಂಬಂಧಕ್ಕೆ ಬೆಲೆ ಕೊಡ್ತಾರೋ ಅಲ್ಲಿ ನಾವು ಸಂಬಂಧಕ್ಕಿಂತ ನಮ್ಮ ಪ್ರೀತಿ ಮುಖ್ಯ ಅಂತ ತೋರಿಸ್ಕೋಬೇಕು. ಒಂದು ಸಂಬಂಧದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದು ಖಂಡಿತ ಸತ್ಯವಾದ ಮಾತು. ಅದು ನಾವು ಇಟ್ಕೊಂಡು ಅದನ್ನೇ ನಾವು ಸಾಧಿಸ್ಕೊಂಡು ಹೋದರೆ ಅದಕ್ಕೆ ಅರ್ಥನೇ ಇರಲ್ಲ. ಅದಕ್ಕೆ ಪ್ರೀತಿ ಸಿಗುವ ಅಲ್ಲಿಗೆ ನಾನು ಇಲ್ಲಿ ನೋಡಿ ಮಾವಿನಕಾಯಿ ಚಿಕ್ಕ ಮರದಲ್ಲೇ ಆಗಿದೆ. ಇದು ನರ್ಸರಿಯಿಂದ ತಂದಿದ್ದಂತೆ ಅದು ಮಾವಿನಕಾಯಿ. ನನ್ನ ಊರಿನ ಬ್ಲಾಗ್ ಇದು, ನನ್ನ ಗಂಡನ ಮನೆ ಊರಿದ್ದು. ಕೆಲವೊಂದು ವಿಷಯದಲ್ಲಿ ನಾನು ತುಂಬ ಸಫರ್ ಆಗಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಯಾರ ಮಕ್ಕಳನ್ನು ಇಷ್ಟಪಡಲಿಕ್ಕೆ ಹೋದ್ರೂ ಹೆದರಿಕಾಗುತ್ತೆ, ಏನಂತಾರೋ ದೇವರೇ ಅಂತ. ಹಾಗೆ ಆಗುತ್ತೆ ನಮಗೆ. ಅದಕ್ಕೆ ಎಲ್ಲರೂ ಒಂದೇ ರೀತಿಯ ಇರುವುದಿಲ್ಲ, ಸಂಬಂಧನೇ ಹಾಳಾಗುತ್ತೆ. ಕೆಲವೊಂದು ಸಂಬಂಧಕ್ಕೆ ಬೆಲೆ ಕೊಡೋದಿಲ್ಲ ಕೆಲವೊಬ್ಬರು. ಇಲ್ಲಿ ಮಾವಿನಕಾಯಿ ಕೊಯ್ಕೊಂಡು ಬಂದೆ ನಾನು. ಅಲ್ಲಿಂದ ಇಲ್ಲಿ ಎಂಥ ಅಂಜೂರ ಅಂತಾರೆ, ಅದು ಕೂಡ ಇದೆ ನಮ್ಮ ಮನೆಯಲ್ಲಿ. ಅದು ಮರ ಇದಾಗಿದೆ ನೋಡಿ, ಅದರಲ್ಲಿ ಕೂಡ ಆಗಿದೆ. ಅದು ಹಣ್ಣಾಗಿಲ್ಲ ಇಷ್ಟೊತ್ತು, ಅದು ಕೂಡ ಆಗಿದೆ. ಅದು ಯಜಮಾನರು ಫೋಟೋ ತೆಗಿತೀನಿ ನೀನು ಹೋಗು ಅಂದರು. ಅವರು ಸರಿಯಾಗಿ ತೆಗೀಲೇ ಇಲ್ಲ. ತೆಗಿತೀನಿ ಅಂದವರು. ಯಾವತ್ತು ನಾವು ನೋಡಿ ಇಲ್ಲಿ ಮಕ್ಕಳು ಮಾವಿನಕಾಯಿ ತಂದರು, ಹಣ್ಣು ಅದು ಮಾವಿನ ಹಣ್ಣು. ಮಕ್ಕಳಿಗಂತೂ ಖುಷಿಗೆ ಪಾರವೇ ಇಲ್ಲ. ಯಾಕಂದರೆ ಅಕ್ಕನವರಿದ್ದರು, ತಾಯಿ ಮನೆಗೆ ಹೋದಾಗ ಅಕ್ಕನ ಮಕ್ಕಳಿದ್ದರು, ಅಲ್ಲಿ ಪ್ರೀತಿ, ಆ ಪ್ರೀತಿಯನ್ನು ಅವರು ಮರೆಯೋಕ್ಕೂ ಸಾಧ್ಯ ಇಲ್ಲ. ಎಷ್ಟು ಮಿಸ್ ಮಾಡಿಕೊಂಡ್ರು ಅಂದರೆ ಮುಂಬೈಗೆ ಬಂದಾಗ ನಿಜವಾಗ್ಲೂ ಅಷ್ಟು ಮಿಸ್ ಮಾಡಿಕೊಂಡ್ರು ಅಕ್ಕಂದಿರ ಪ್ರೀತಿಯನ್ನು. ಎಷ್ಟು ಪ್ರೀತಿ ತೋರಿದ್ರಂದರೆ ನನ್ನ ಮಕ್ಕಳಿಗೆ, ಅವರ ಅಕ್ಕಂದಿರು ಚಿಕ್ಕ ಮಕ್ಕಳಾದರೂ ಅಷ್ಟು ಪ್ರೀತಿ ತೋರಿದರು ನನಗೆ. ಅಲ್ಲಿ ಅವ್ರ ತಾಯಿ ಮನೆಯಲ್ಲಿ ಆಗಲಿ, ನನ್ನ ಅಕ್ಕಂದಿರಿದ್ದರು, ಅವರು ಕೂಡ ಅಷ್ಟೇ ಪ್ರೀತಿ ಕೊಟ್ಟರು, ತುಂಬ ಕೊಟ್ಟಿದ್ದಾರೆ ಮಕ್ಕಳಿಗೆ. ಹಾಗೆಯೇ ಅಕ್ಕಂದಿರ ಮಕ್ಕಳು ಕೂಡ ಇವರು ನನ್ನ ಮಕ್ಕಳ ಅಕ್ಕಂದಿರು ತಮ್ಮಂದಿರಂತ ಅಷ್ಟೊಂದು ಪ್ರೀತಿ ಮಮತೆಯಿಂದ ತುಂಬ ಖುಷಿಯಾಯಿತು ಆ ಪ್ರೀತಿ ನೋಡುವಾಗ. ಕೆಲವೊಂದು ವಿಷಯದಲ್ಲಿ ಬೇಜಾರೂ ಆಯಿತು. ಎಂತ ಅಂದರೆ ನಾವು ಎಲ್ಲರನ್ನು ನಮ್ಮ ಮಕ್ಕಳಂತ ನಾವು ಬಯಸ್ತೀವಿ. ಆದರೆ ಅದರಲ್ಲಿ ಒಂದು ಮಗು ಮಿಸ್ ಆಯಿತು ಅಷ್ಟೇ. ನಾವು ಅದು ನಮ್ಮ ಮಗುವೇ ಅಂತ ನಾವು ದೊಡ್ಡವರು ಏನೇ ಅಂದ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ, ಅದು ಏನೂ ಇಲ್ಲ. ಮಕ್ಕಳು ದೇವರಿಗೆ ಸಮಾಂತಾರೆ.
ಆ ದೇವರಿಗೆ ಸಮ ಇರುವ ಮಕ್ಕಳನ್ನು ನಾವು ಯಾವತ್ತೂ ದೂರ ಮಾಡ್ಕೋಬಾರ್ದು. ಇಲ್ಲಿಗೆ ನನ್ನ ಈ ಚಿಕ್ಕ ಬ್ಲಾಗನ್ನು ನಾನು ಎಂಡ್ ಮಾಡ್ತೀನಿ. ಇಲ್ಲಿ ನೋಡಿ ಬಾಳೆಕಾಯಿಯನ್ನು ಕೊಯ್ಕೊಂಡು ಬಂದರು ನನ್ನ ಯಜಮಾನರು, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೀವು.